ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡು ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ತಿಂಗಳ ಸಂಬಳ ಪಡಿತಾ ಇದ್ದಂಥ ಸರ್ಕಾರಿ ನೌಕರರಿಗೆ ಇದೀಗ ದೊಡ್ಡ ಕೈ ಸುದ್ದಿಯೊಂದು ಇದೆ. ಹಾಗಿದ್ರೆ ಏನು? ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿ. ಸ್ನೇಹಿತರೆ, ಕರ್ನಾಟಕದ ಸರ್ಕಾರಿ ನೌಕರರಿಗೆ ಇನ್ನೂ ಸಂಬಳ ಸರಿಯಾಗಿ ಬರ್ತಾ ಇಲ್ಲ. ಹಾಗಿದ್ರೆ ವಿಳಂಬಕ್ಕೆ ಕಾರಣಕ್ಕೇನು? ರಾಜ್ಯ ಸರ್ಕಾರಿ ನೌಕರರ ನಿದ್ದೆಗೆಡಿಸಿರುವಂಥ ಈ ಸಂಬಳ ವಿಳಂಬದ ಹಿಂದೆ ಅನೇಕ ಕಾರಣ ಇದೆ. ರಾಜ್ಯದ ಆದಾಯ, ಶಿಕ್ಷಣ, ಪೊಲೀಸ್, ಪಶುಸಂಗೋಪನೆ ಮತ್ತು ಮಾಹಿತಿ ಜನಸಂಪರ್ಕ ಸೇರಿದಂತೆ ಹಲವು ಪ್ರಮುಖ ಇಲಾಖೆಗಳ ನೌಕರರು ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಕೆಲವು ಸಿಬ್ಬಂದಿಗೆ ಏಪ್ರಿಲ್ 9 ಮತ್ತು 10ರ ವೇಳೆಗೆ ವೇತನ ಬಂದಿದ್ರೂ ಬಹು ಮಂದಿ ಇನ್ನೂ ಹಣಕ್ಕಾಗಿ ಕಾಯ್ತಾ ಇದ್ದಾರೆ. ಸಾಮಾನ್ಯವಾಗಿ ಆರ್ಥಿಕ ವರ್ಷದ ಅಂತ್ಯದ ನಂತರ ಅಂದರೆ 1 ರಿಂದ 2 ವಾರಗಳ ವಿಳಂಬ ಸಂಭವಿಸುವುದು ಸಾಮಾನ್ಯ. ಆದರೆ ಈ ಬಾರಿ ಸುಮಾರು 3 ವಾರಗಳ ಕಾಲ ವೇತನ ಬಾಕಿ ಉಳಿದಿರುವುದು ಅಪರೂಪದ ಸಂಗತಿ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಈ ವಿಳಂಬಕ್ಕೆ ತಾಂತ್ರಿಕ ಸಮಸ್ಯೆ ಮತ್ತು ಹಣಕಾಸಿನ ಕೊರತೆ ಕಾರಣ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕೆಲ ಇಲಾಖೆಗಳಲ್ಲಿ ಡ್ರಾಯಿಂಗ್ ಮತ್ತು ಡಿಸ್ಟರ್ಬಿಂಗ್ ಅಧಿಕಾರಿಗಳ ನಿರ್ಲಕ್ಷ್ಯವು ಕಾರಣ ಆಗಿರಬಹುದು ಅಂತ ಹಣಕಾಸು ಇಲಾಖೆ ಸೂಚನೆ ನೀಡಿದೆ. ಇದರ ಜೊತೆಗೆ ಸುಮಾರು 6,000 ಕೋಟಿ ಹಣವನ್ನು ಗೃಹಲಕ್ಷ್ಮಿ ಯೋಜನೆಗೆ ವರ್ಗಾಯಿಸಲಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ವಿಶೇಷವಾಗಿ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಉಪಚುನಾವಣೆಗಳ ಮುನ್ನ ಈ ಹಣ ಬಳಕೆಯಾಗಿದೆ ಎಂಬ ಅನುಮಾನ ಕೂಡ ವ್ಯಕ್ತ ಆಗಿದೆ. ಇನ್ನು ಹಣಕಾಸು ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ವೇತನ ಹಣವನ್ನು ಬೇರೆ ಯೋಜನೆಗಳಿಗೆ ಬಳಸಲಾಗಿದೆ ಎಂಬ ಆರೋಪ ಸತ್ಯ ಅಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಇಲಾಖೆಗಳ ಒಳಗಿನ ಆಡಳಿತಾತ್ಮಕ ವಿಳಂಬವೇ ಸಮಸ್ಯೆಗೆ ಕಾರಣ. ಈ ಪರಿಸ್ಥಿತಿ ಸುಮಾರು 6.4 ಲಕ್ಷ ಸರ್ಕಾರಿ ನೌಕರರ ಮೇಲೆ ಪರಿಣಾಮ ಬೀರಿದೆ. ವಿಶೇಷವಾಗಿ ಶಿಕ್ಷಕರು ಹಾಗೂ ಮಧ್ಯಮ ವರ್ಗದ ನೌಕರರು ಗೃಹ ಖರ್ಚುಗಳನ್ನು ನಿರ್ವಹಿಸಲು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಏಪ್ರಿಲ್ ತಿಂಗಳು ಶಾಲಾ ಶುಲ್ಕ, ಯೂನಿಫಾರ್ಮ್ ಖರೀದಿ ಮುಂತಾದ ವೆಚ್ಚಗಳ ಸಮಯವಾಗಿರುವುದರಿಂದ ಸಮಸ್ಯೆ ಇನ್ನಷ್ಟು ಕೂಡ ತೀವ್ರವಾಗಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.